ಹಾಯ್ ಚಿನ್ನು, ಗುಡ್ ಮಾರ್ನಿಂಗ್. ಏನು ಮಾಡ್ತಾ ಇದೀಯಾ? ನನಗೆ ಬರೀ ಅದೇ ಚಿಂತೆ. ಈ ರೀತಿಯಾದಂಥ ಒಂದು ಮಾತು ಕೇಳಿ ಬರ್ತಾ ಇದೆ. ಚಿನ್ನು, ನಿನ್ನ ನೋಡಿದ್ರೆ ಪಾಲ್ಕೋವಾ ನೋಡಿದ ಥರ ಆಗುತ್ತೆ, ಅದೇ ಥರ ನೀನಿದೆಯಾ? ಇದು ರಸಿಕರಾಮನ ಹೊಸ ಆಡಿಯೋ ವೈರಲ್ ಆಗ್ತಾ ಇದೆ. ಏನು DGP ರಾಮಚಂದ್ರ ರಾವ್ ಏನಿದ್ದಾರೆ, ಅವರು ನಡೆದುಕೊಂಡಂತಹ ರೀತಿ ಇಡೀ ರಾಜ್ಯಕ್ಕೆ, ಪೊಲೀಸ್ ಇಲಾಖೆಗೆ ಮುಜುಗರ ತರುವಂತಹ ವಿಚಾರ ಆಗಿತ್ತು. ಈಗ ಹಾಯ್ ಗುಡ್ ಮಾರ್ನಿಂಗ್ ಚಿನ್ನು, ಏನು ಮಾಡ್ತಾ ಇದೀಯಾ? ಚೆನ್ನಾಗಿದೆಯಾ? ಹೆಂಗಿದೆಯಾ? ಈ ರೀತಿಯ ಮಾತು, ರಸಿಕತನದ ಮಾತು, ನನಗೆ ಬರೀ ಅದೇ ನೆನಪು ಚಿನ್ನು ಅಂತ ಹೇಳ್ತಾ ಇದ್ದಾರೆ. ಚಿನ್ನು, ನೀನೊಂದು ಪಾಲ್ಕೋವಾ ಅಂದರೆ ಹಾಲ್ಕೋವಾ ಇದ್ದಂತೆ ನೀನು. ಇದು ರಸಿಕ ರಾಮನ ಹೊಸ ಆಡಿಯೋ ವೈರಲ್ ಆಗ್ತಾ ಇದೆ. ಈಗ ಮದನಾರಿ ಜೊತೆ DGPಯ ಮತ್ತೇರಿಸುವ ಮಾತು ನೋಡಿ ಹೆಂಗಿದೆ. ಅಯ್ಯೋ ಚಂದ್ರ, ರಾಮಚಂದ್ರ, ಏನಿದು ನಿನ್ನ ಆಟ? ಎಷ್ಟೆಲ್ಲ ಮಾಡಿದ್ಯಾ? ಆಫೀಸ್ನಲ್ಲಿ ಚುಮ್ ಚುಮ್, ಫೋನ್ನಲ್ಲಿ ಜುಮ್ ಜುಮ್ ಎನ್ನುವಂಥ ರೀತಿ ಮಾತನಾಡಿದ್ದಾನೆ. ನಂದಲ್ಲ ಅಂದ್ಕೊಂಡು ನೀನು ಮಾಡಿದ್ದೇನು? ವಿಡಿಯೋ ನಂದಲ್ಲ ಅಂತಿದೆಯಲ್ಲ, ಆಡಿಯೋ ಬಂದಿದೆ. ಚಿನ್ನು, ನಿನ್ನ ಮಿಸ್ ಮಾಡ್ಕೊತಿದ್ದೀನಿ ಅಂತ ಮಹಿಳೆ ಕೂಡ ಮಾತನಾಡ್ತಾ ಇದ್ದಾಳೆ. ಅದಕ್ಕೆ ಇವರು ಬರಲಾ ರಾತ್ರಿ 1 ಗಂಟೆಗೆ ಬರಲಾ, ಯಾವಾಗ ಬರಲಿ, ನನಗಾಗ್ತಾ ಇಲ್ಲ ಅಂತ ಕೇಳ್ತಾ ಇದ್ದಾರೆ. ರಾಮಚಂದ್ರ ರಾವ್ ಅವರು ಮಾಡಿದಂತಹ ಒಂದೊಂದೇ ಕೃತ್ಯಗಳು ಬಯಲಾಗ್ತಾ ಇದೆ. ಈಗ ಸ್ಫೋಟಕ ಆಡಿಯೋ ಒಂದು ರಿವೀಲ್ ಆಗಿದೆ, ನಮ್ಮ ಕೈಗೆ ಸಿಕ್ಕಿದೆ. ಅದು ರಾಮಚಂದ್ರ ರಾವ್ ಅವರು ಮಾತನಾಡ್ತಾ ಇದ್ದಾರೆ. ಹಾಯ್ ಗುಡ್ ಮಾರ್ನಿಂಗ್ ಚಿನ್ನು, ಹೇಗಿದೆಯಾ? ನಾನು ಜಿಮ್ಮಲ್ಲಿದ್ದೀನಿ, ಅದಕ್ಕೋಸ್ಕರ ಫೋನ್ ಕಾಲ್ ರಿಸೀವ್ ಮಾಡೋಕ್ಕಾಗಿಲ್ಲ, ಏನು ಬೇಜಾರಾಗಬೇಡ, ನಾನು ನಿನ್ನ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ಆ ಮಹಿಳೆ ಕೂಡ ಹೇಳ್ತಾ ಇದ್ದಾರೆ, ಹೌದಾ, ನಾನು ಕೂಡ ನಿನ್ನ ತುಂಬ ಮಾಡ್ಕೊಳ್ತಾ ಇದ್ದೀನಿ. ನಾನು ಎಷ್ಟು ಸಾಲಿ ಕಾಲ್ ಮಾಡಿದ್ದೀನಿ ಗೊತ್ತಾ ನಿನಗೆ, ನೀನು ರಿಸೀವೇ ಮಾಡಿಲ್ಲ. ಈ ರೀತಿಯಾದಂಥ ರಸಿಕತನದ ಮಾತುಗಳು. ನೀನು ಹೆಂಗಿದೆಯಾ ಗೊತ್ತಾ? ನೀನು ನೋಡೋಕ್ಕೆ ಹಂಗಿದೆಯಾ, ಹಿಂಗಿದೆಯಾ, ನನಗಾಗ್ತಾ ಇಲ್ಲ, ಮಿಸ್ ಮಾಡ್ಕೊತಾ ಇದ್ದೀನಿ, ಬರ್ತೀನಿ, ಹಾಗೆ ಹೀಗೆ. ಈ ರೀತಿಯಾದಂಥ ರಸಿಕತನದ ಮಾತುಗಳು. ವಿಡಿಯೋವನ್ನು ನೋಡಿ ಬೆಚ್ಚಿ ಬಿದ್ದಂತಹ ಜನ ಈಗ ಆಡಿಯೋವನ್ನು ಕೇಳುವ ಸಮಯ ಬಂದಿದೆ. ಅದರಲ್ಲಿಯೂ ಕೂಡ ತನ್ನ ರಸಿಕತನವನ್ನು ತೋರಿಸಿದ್ದಾನೆ ರಾಮಚಂದ್ರ, ರಸಿಕ ರಾಮಚಂದ್ರ. ಸರ್ಕಾರಿ ಕಚೇರಿಯಲ್ಲಿ ಸರ್ಕಾರಿ ಅಧಿಕಾರಿ ಒಬ್ಬ ಮಾಡಬಾರದಂತಹ ಕೆಲಸವನ್ನು ಮಾಡಿ ಈಗ ಸಿಕ್ಕಾಕೊಂಡಿದ್ದಾನೆ. ಅದೆಲ್ಲ ಕಡೆ ವೈರಲ್ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಆಡಿಯೋ ಒಂದು ಸಿಕ್ಕಿದೆ ನಮಗೆ. ರಾಮಚಂದ್ರ ರಾವ್ ಮಾತನಾಡಿರುವಂತಹ ಆಡಿಯೋ ಎನ್ನಲಾಗಿದೆ. ಆ ಆಡಿಯೋದಲ್ಲಿ ಮಹಿಳೆಯೊಬ್ಬರು ಮಾತನಾಡ್ತಾ ಇದ್ದಾರೆ. ಅವ್ರ ಜೊತೆ ರಾಮಚಂದ್ರ ರಾವ್ ಅವರು ತುಂಬಾ ರಸಿಕತನದಲ್ಲಿ ಮಾತನಾಡ್ತಾ ಇದ್ದಾರೆ. ನೀವೇ ಕೇಳಿ ಆಡಿಯೋ ಹೆಂಗಿದೆ ಅಂತ. ಹಲೋ ಹಾಯ್, ಗುಡ್ ಮಾರ್ನಿಂಗ್ ಸರ್. ಏನು ಇಷ್ಟೊತ್ತು ಎಷ್ಟು ಕಾಲ್ ಮಾಡಿದೆ ನಾನು ನಿಮಗೆ? ನಾನೇನ್ ಮಾಡ್ಲಿ, ಬೆಳಿಗ್ಗೆ 7 o'clock ಜಿಮ್ ಹೋಗಿದ್ದೀನಿ, ಈಗ ಜಸ್ಟ್ ಬಂದಿದ್ದೀನಿ. ಜಿಮ್ ಅಲ್ಲಿ ಮೊಬೈಲ್ ಅಟೆಂಡ್ ಮಾಡಲ್ಲ. ಬ್ಯಾಗ್ ಅಲ್ಲಿ ಇಡ್ತೀನಿ, ಸೈಲೆಂಟ್ ಅಲ್ಲಿ, ಗೊತ್ತಾಗಲ್ಲ. ಎಷ್ಟು ಕಾಲ್ ಮಾಡ್ತಾ ಇದ್ದೆ, ನಿಮ್ ಮಿಸ್ ಮಾಡ್ಕೋತಾ ಇದ್ದೆ. ನೀವೇನ್ ಮಿಸ್ ಮಾಡ್ಕೊಳಲ್ಲ, ಏನಿಲ್ಲ. ಫ್ರೆಂಡ್ಸ್ ಸಿಕ್ಕಂದ್ರೆ ರಾತ್ರಿ 1 o'clock ನಿದ್ದೆನ ಮಾಡಿಲ್ಲ. ಅದೇ ನಾನು ಬರ್ತಾ ಇದೆ ಸಪ್ರೇಶ್. ಎಷ್ಟು ಸ್ವೀಟ್ ಆಗಿದೆ, ಪಾಲ್ಕಾವ ತಿಂದಂಗಿದೆ ಅಂತ ಅನ್ಸುತ್ತೆ. ಸ್ವೀಟ್, ವೆರಿ ನೈಸ್. ಎಷ್ಟೊಂದು ಮಿಸ್ ಮಾಡ್ಕೊತಾ ಇದ್ದೀನಿ ಗೊತ್ತಾ? ಆ ಚೀಕ್ಸ್ ಕೆನೆ ಮಸ್ತ್ ಇದೆ. ಐಸ್ ಏನೋ ಹಂಗ ನೋಡ್ತೀವಿ, ಗಟ್ಟಿ ಫಲ ಬಿಡ್ತಾ ಅದನ್ನ ನೋಡ್ ತಕ್ಷಣ ಟಕ್ಕಂತ ಬಂದು ನಿಮ್ ಮೇಲೆ ಬೀಳ್ಬೇಕನ್ಸ. ಲವ್ ಯು ಬಂಗಾರಿ. ನಿಮ್ ಫೋನ್ ರಿಸೀವ್ ಮಾಡ್ಲಿಲ್ಲ ಅಂದ್ರೆ ಬೇಜಾರಾಗ್ಬಿಡುತ್ತೆ ನಂಗೆ. ಏನ್ ಬಿಡ್ತದೆ? ಟಿಫಿನ್ ಎಲ್ಲ ಆಯ್ತಾ? ಇನ್ನ ಇಲ್ಲ ರೀ, ನಿಮ್ ಜೊತೆ ಮಾತಾಡಿದ್ಮ್ಯಾಗೆ ಟಿಫನ್ ಮಾಡೋಣ ಅಂತ. ನೋಡಪ್ಪ ಚಿಕ್ಕಿ ಏನಂತ ಹೇಳ್ಬಾರ್ದು ಮತ್ತೆ. ಹಲೋ ಹೇಳಿ. ಧಾರವಾಡ ಯಾವಾಗ ಶಿಫ್ಟಿಂಗ್? ಅದೇ ಧಾರವಾಡದಲ್ಲೇ ಇವಾಗ ಇದು ಮಾಡ್ತಾ ಇದ್ದೀವ್ರಿ, ಶಿಫ್ಟ್ ಮಾಡ್ಬೇಕಂತ. ಅದ್ರ ನಿಮ್ ಬಿಟ್ಟು ಹೋಗಕ್ ಮನ್ಸೇ ಬರ್ತಾ ಇಲ್ಲ ನನಗಂತೂ. ಹೌದು ಬಂಗಾಳಿ, ಸುಮ್ಮನೆ ಹಂಗೆ ಹೋಗ್ಬಿಟ್ಟು ನಮ್ಗೆ ಗೊತ್ತಲ್ಲಿ ಇಷ್ಟು ಕ್ಲೋಸ್ ಆಗ್ಬಿಟ್ಟು ತುಂಬಾ ಇದಾಗ್ತಾ ಇದೆ, ಬೇಜಾರಾಗ್ತಾ ಇದೆ. ಅದಕ್ಕೆ ರೀ ಏನೋ ಅಟ್ಯಾಚ್ಮೆಂಟ್ ಇಲ್ಲದೆ ಹೋಗ್ಬಿಟ್ಟಿದ್ರೆ ಆಯ್ತು ಬಿಡಿ, ಹೋಗಿದ್ರೆ ಅನ್ಕೋಬಹುದು.
ನೋಡ್ರಿ ಈಗ ಇಷ್ಟೆಲ್ಲ ಪಾಪಿಸ್ ಕೊಟ್ಟಿದ್ದೆಲ್ಲ ಕೊಟ್ಟು ನಮ್ಗೆ ಬೇಕು, ನಮ್ಗೆ ಭಾರತ ಬೇಕು, ನಮ್ ಬಂಗಾರಿಗೆ ಬೇಕು ಅಂತ ಅನ್ಸುತ್ತೆ. ನನಗೂ ಒಟ್ಟೆ ನಿಮ್ ಬಿಟ್ಟೋಗಕ್ ಆಗ್ತಾನೆ ಇಲ್ಲ, ಮತ್ತೆ ಇಲ್ಲ. ಡೈಲಿ ಬಂದು ನಿಮ್ ಜೊತೆ ಕೂತ್ಕೊಂಡೆ ನೀವು ನೋಡ್ತಾ ಮಾತಾಡ್ತಾ ಮುದ್ದು ಮಾಡ್ತಾ ಇದ್ರೆ ಎಷ್ಟು ಚೆನ್ನಾಗಿರ್ತೀವಿ, ಸ್ವೀಟ್ ಆಗಿ. ನಿಮ್ ಮುಂದೆ ಕೂತ್ಕೊಂಡು ಆರಾಮಾಗಿ ಪಾರ್ಟಿ ಮಾಡ್ತಾ ಮುದ್ದು ಮಾಡ್ತಾ ನಮ್ ಕೈ ಮೇಲೆ ಕೂರ್ಸ್ಕೊಂಡು ಕೂರ್ಸ್ಕೊಂಡು ಮುದ್ದು ಮಾಡ್ತಾ ಅದು ವಾಕ್ ಮಾಡ್ತಾ ಇದೀನಿ, ಏನೋ ಮಾಡೋದೀಗ. ಆಯ್ತು, ನಿಮ್ ಫ್ರೆಂಡ್ ಬಂದ ಟಕ್ಕನ ಫೋನ್ ಇಟ್ಬಿಡ್ತೀರ ನೀವು. ನಿಮ್ ಜೊತೆ ಮಾತಾಡ್ಬೇಕಂದ್ರೆ ಬೆಡ್ರೂಮ್ ಅಲ್ಲಿ ಕೂತ್ಕೊಂಡು ಮಾತಾಡ್ಬೇಕು, ಇಲ್ಲಾಂದ್ರೆ ಡೇಂಜರಸ್ ಇದೆ. ಅದೇ ಮತ್ತೆ ಇದು ಧಾರವಾಡದಲ್ಲಿ ಡಿಫ್ರೆಂಟ್ ಹೌಸ್ ಇದು ಮಾಡಂತಿದ್ರಲ್ಲ, ನಿಮ್ಗೂ ಅಲ್ಲೆಲ್ಲ ಬರೀ ಚೆನ್ನಾಗಿರುತ್ತೆ. ಈಗಿರೋದು ಅದು ಹೇಳಿದಲ್ರಿ ಫ್ಲಾಟ್ ಟೈಪ್ ಇದೆ ಅದು ಮನೆ, ಅಂದ್ರೆ ಮೇಲೆ 4, ಆ ಕಡೆ 4, ಈ ಕಡೆ 4 ಇದೆ ಮನೆ. ಇದೆ ರೀ ಈಗ ಹಿಡಿದಿದ್ದು. ಪ್ರವೇಶ ಇದೆಯಾ? ಬರಕ್ಕೆ ಹೋಗೋಣಕ್ಕೆ ಪ್ರವೇಶ ಇದೆನಾ? ಹಾ ಇದೆ ರೀ. ಇನ್ನೊಬ್ರದ್ದು ಇದೆ ಅಂತ ಹೇಳಿ ಮನೆ ತುಂಬಾ ಚೆನ್ನಾಗಿದೆ ಅಂತೆ. ಇದೀಗ ಇದ್ದು 12,000. ಅದು ಈಗ ಇನ್ನೊಂದು ಇಂಡಿಪೆಂಡೆಂಟ್ ಬಂಗ್ಲಾ ತುಂಬಾ ಚೆನ್ನಾಗಿದೆ, ಮೇಲೆಲ್ಲ ಬೆಡ್ರೂಮ್, ಕೆಳಗಡೆ ಕಿಚನ್, ಡೈನಿಂಗ್ ಹಾಲು ಈ ತರ ಎಲ್ಲ ಇದೆ ಅಂತೆ. ಅದು 15 ಅಂತೆ. ಮತ್ತೆ 15 ಅದೇ ಹೋಗ್ರಿ. 15,000 ಅದಕ್ಕೆ ಹೋಗಿ, ಚೆನ್ನಾಗಿರುತ್ತೆ. ಹೌದಾ? ಮೇಲೆ ಇರ್ಬೋದು, ಮೇಲೆ ಇರ್ಬೋದು, ಮೇಲೆ ಇರ್ಬೋದು, ಯೋಚನೆ ನೈಟ್ ಹಾಲ್ಟ್ ಮಾಡ್ಬೋದಲ್ಲಿ. ಮತ್ತೆ ಬಿಡೋದೇ ಇಲ್ಲ ನಾನು. ಆಸೆ ಅಂತ ಹೇಳ್ತಾ ಮತ್ತೆ ತುಂಬಾನೇ ಮಿಸ್ ಮಾಡ್ಕೊತಾ ಇದ್ದೀನಿ. ಗೊತ್ತಾ, ಮನ್ಸ್ ಕದ್ಬಿಟ್ಟಿದೀರ ನೀವು ನಂದ. ಇಷ್ಟು ವರ್ಷ ಮನಸ್ಸು ಕರೆ ಆಗಿದೆ ಮೇಡಮ್. ಎಷ್ಟು ವರ್ಷದಿಂದ ಕೇಳ್ತಾ ಇದ್ರು, ಕೇಳಿ 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 ಏನು ಎಮ್ಮದಿ ಅದು ಆ ಫೀಲಿಂಗ್ಸ್ ಎಲ್ಲ ಅಂತ ಅನ್ಕೊಂಡಿದ್ದೆ ನಾನು. ಅದೇ ಅದು ಬೆಳಿಗ್ಗೆ ನಿಮ್ಗೆ ಗೊತ್ತಾ, ಅದೇ ಜಿಮ್ ಅಂತಾನೆ, ಇಲ್ಲಾಂದ್ರೆ ಏನಿಲ್ಲ, ಬೆಳಿಗ್ಗೆ ತಕ್ಕಂತ ಎತ್ಬಿಡ್ತೀನಿ. ಡೈಲಿ 7 o'clock 7 to 8 ತಗೊಂಡು ಫ್ಲಾಟ್. 7:15 ಹಂಗೆ ಲೇಟ್ ಆಗ್ತಾ ಇರ್ತದೆ, ಅಲ್ಲಿ 8:30 ತನಕ ಮಾಡ್ತಾ ಇರ್ತೀವಿ. ಈಗ ಅದೇ 15,000 ಅದಿಲ್ಲ, ನಮ್ದು ಮೇಲ್ ಬೆಡ್ರೂಮ್ ಹಾಕೋತೀನಿ, ನಮ್ದು ನಿಮ್ದು. ಅದೇ ಹಿಡಿದ್ಬಿಟ್ಲಿ ಮನೆ. ಹೌದು. ಮೇಲೆ ಚೆನ್ನಾಗಿಲ್ಲ ಬೆಡ್ ಅಲ್ಲಿ ಹಾಕಿ ರೆಡಿ ಮಾಡಿ. ಓಕೆ, ಈಗ ನನಗೆ ನಿಮ್ಮ ಹತ್ರ ಬರ್ಬೇಕು. ಹಲೋ ಹಲೋ, ಹಾಯ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.